पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट चक्रवर्तिनं। ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕೃಷ್ಣಾವಧೂತರು ಮಾಡಿದ ರಾಯರ ಸಹಸ್ರನಾಮ ಚಿಂತನೆಗಳಲ್ಲಿ ರಾಯರ ಮಹಿಮೆಗಳನ್ನು ಸಾರತಕ್ಕಂತಹ, ವ್ಯಕ್ತಿತ್ವವನ್ನು ನಿರೂಪಿಸುವಂತಹ ಅನೇಕ ನಾಮಗಳ ಚಿಂತನೆಯನ್ನು ಇವತ್ತಿನ ದಿನ ನಾವು ಮಾಡಿದ್ದೇವೆ. ಇವತ್ತು ಇನ್ನೊಂದು ನಾಮ ಚಿಂತನೆಯನ್ನು ನಾವು ನೋಡೋದಾದರೆ, ಓಂ ದೀಪ್ತಮೂರ್ತಿಮತೇ ನಮಃ. ರಾಯರ ದೇಹ ಹೇಗಿತ್ತು ಅಂತ ಹೇಳಬೇಕಾದ್ರೆ, ತುಂಬ ಕಾಂತಿಯಿಂದ ಪರಿಪೂರ್ಣವಾದ ದೇಹ ರಾಘವೇಂದ್ರ ತೀರ್ಥರದ್ದಾಗಿತ್ತು ಅಂತ. ಯಾಕೆ? ನಮ್ಮ ದೇಹಕ್ಕೂ ರಾಯರ ದೇಹಕ್ಕೂ ಅಜಗಜಾಂತರ ವ್ಯತ್ಯಾಸವನ್ನು ನಾವು ಗಮನಿಸಬಹುದು. ಪ್ರತಿನಿತ್ಯ ನಾವೆಲ್ಲ ದೇವರ ಪೂಜೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಹೇಳ್ತಕ್ಕಂತಹ ಒಂದು ಮಂತ್ರ, ಮಾನುಷೋ ಗಂಧ ಆಯಾತಿ ದೇವ ತತ್ ಕ್ಷಮ್ಯತಾಂ ಪ್ರಭೋ. ಪಾಂಚಭೌತಿಕವಾದ ಈ ದೇಹದಿಂದ ಅನೇಕ ರೀತಿಯಾದ ದುರ್ಗಂಧ ಹೊರಬರ್ತಾ ಇದೆ. ಹಾಗಾಗಿ ಪರಮಾತ್ಮ ನನ್ನನ್ನು ನೀನು ಕ್ಷಮಿಸು ಅಂತ ಪ್ರಾರ್ಥನೆಯನ್ನು ನಾವು ಮಾಡುತ್ತೇವೆ. ರಾಯರದ್ದೆಲ್ಲ ಹಂಗಲ್ಲ. ದುರ್ಗಂಧದ ಲವಲೇಶವೂ ಕೂಡ ರಾಯರ ದೇಹದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸುವಾಸನೆ, ಅಷ್ಟು ಪರಿಪೂರ್ಣವಾಗಿರತಕ್ಕಂತಹ ದೇಹ ರಾಯರ ದೇಹ ಆಗಿತ್ತು. ಪ್ರಾಯ ನನಗನ್ನಿಸುತ್ತೆ, ರಾಘವೇಂದ್ರ ತೀರ್ಥರು ಪ್ರಹ್ಲಾದರಾಜರ ಅವತಾರರಾದ್ದರಿಂದ ದೈವಾಂಶ ಸಂಭೂತರು. ಇಂಥ ದೈವಾಂಶ ಸಂಭೂತರಾದ್ದರಿಂದಲೇ ಸಹಜವಾಗಿ ಅವರ ಶರೀರಕ್ಕೆ ಒಂದು ರೀತಿಯಾದ ಕಾಂತಿ ಇದ್ದೇ ಇರುತ್ತೆ. ಆದರೆ ರಾಯರಾಗಿ ಅವತಾರವನ್ನು ಮಾಡಿದ ಅಗಾಧವಾದ ತಪಸ್ಸು, ನಿರಂತರವಾದ ಆ ಪರಮಾತ್ಮನ ಚಿಂತನೆ, ಒಂದೇ ಒಂದು ಕ್ಷಣವೂ ಕೂಡ ವ್ಯರ್ಥ ಮಾಡದೆ ಸದಾ ಕಾಲ ಶಾಸ್ತ್ರ ಚಿಂತನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡದ್ದರಿಂದ ಇತರ ಕೆಟ್ಟ ಕೆಲಸಗಳಲ್ಲಿ ಅವರ ಪ್ರವೃತ್ತಿಯೇ ಇಲ್ಲದಂತಾಯಿತು. ಸದಾ ಕಾಲ ಆ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ, ಶಾಸ್ತ್ರ ಪಾಠಗಳನ್ನು ಮಾಡ್ತಾ, ದಾರ್ಶನಿಕ ಪ್ರಪಂಚಕ್ಕೆ ಸಾವಿರಾರು ವರ್ಷಗಳ ಕಳೆದರೂ ಕೂಡ ತೀರಿಸಲಾಗದ ಋಣವನ್ನು ಬಿಟ್ಟು ಹೋದಂತಹ ರಾಯರಲ್ಲಿ ಅಂಥ ಬ್ರಹ್ಮವರ್ಚಸ್ಸು ಬರದೇ ಇರಲಿಕ್ಕೆ ಸಾಧ್ಯನಾ? ಇವತ್ತಿನ ದಿನ ಒಬ್ಬ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ, ಸಾಯಂಕಾಲದಲ್ಲಿ ಸಂಧ್ಯಾ ನಾಮಕ ಪರಮಾತ್ಮನ ಉಪಾಸನೆಯನ್ನು, ಸಂಧ್ಯಾವಂದನೆಯನ್ನು ನಿಷ್ಠೆಯಿಂದ ಮಾಡ್ತಾ ಗಾಯತ್ರಿ ಮಂತ್ರವನ್ನು ಪಠನ ಮಾಡಿದರೆ ಸಾಕು, ಆ ವ್ಯಕ್ತಿಯ ಶರೀರದಲ್ಲಿ ಒಂದು ವಿಶಿಷ್ಟವಾದ ಕಾಂತಿಯನ್ನು ನಾವೆಲ್ಲರೂ ಕೂಡ ಇವತ್ತಿನ ದಿನ ನೋಡಬಹುದು. ಪ್ರತಿನಿತ್ಯ ಕೇವಲ 2 ಹೊತ್ತು ನಿಷ್ಕಲ್ಮಶ ಮನಸ್ಸಿನಿಂದ ಸಂಧ್ಯಾವಂದನೆಯನ್ನು ಮಾಡಿದರೇನೆ ಇಂಥ ಒಂದು ಲೋಕವಿಲಕ್ಷಣವಾದ ಕಾಂತಿಯನ್ನು ಆ ಪರಮಾತ್ಮ ನಮಗೆ ಕೊಡ್ತಾನೆ ಅಂತ ಹೇಳಿದ್ರೆ, ಸದಾ ಕಾಲ ಶಾಸ್ತ್ರ ಚಿಂತನೆ, ಶಾಸ್ತ್ರ ಪಾಠ, ಗ್ರಂಥಗಳ ಲೇಖನ, ಅನುಷ್ಠಾನ, ತಪಸ್ಸು, ಸಿದ್ಧಿಗಳಲ್ಲಿಯೇ ತಮ್ಮನ್ನು ತಾವು ಪರಿಪೂರ್ಣ ತೊಡಗಿಸಿಕೊಂಡಿರ್ತಕ್ಕಂಥ ಮಹನೀಯರು ರಾಘವೇಂದ್ರ ತೀರ್ಥರು. ಇವರಲ್ಲಿ ಆ ಪರಮಾತ್ಮ, ಇವರ ಶರೀರದಲ್ಲಿ ಆ ಪರಮಾತ್ಮ ತೇಜಸ್ಸನ್ನ, ವರ್ಚಸ್ಸನ್ನ ಕೊಡದೆ ಇನ್ನಾರಲ್ಲಿ ತಾನೇ ಕೊಡ್ಲಿಕ್ಕೆ ಸಾಧ್ಯ? ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧಾ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅಥವಾ ಸತತಂ ಶಾಸ್ತ್ರ ವಿಮರ್ಶೇನ ಭವಿಷ್ಯತಿ ಸಾಕ್ಷಾತ್ಕಾರ ಅಂತ ಟೀಕಾಕೃತ್ಪಾದರು ಒಂದು ಮಾತನ್ನು ಹೇಳ್ತಾರೆ. ನಿರಂತರವಾಗಿ ಶಾಸ್ತ್ರಗಳ ವಿಮರ್ಶೆಯನ್ನು ಮಾಡ್ತಾ 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 ಇದ್ವಿ ಅಂತಾದರೆ ಆಗ ಭಗವಂತನ ಸಾಕ್ಷಾತ್ಕಾರ ನಿಶ್ಚಯವಾಗಿಯೂ ಕೂಡ ಆಗುತ್ತೆ. ಪರಮಾತ್ಮನ ಸಾಕ್ಷಾತ್ಕಾರ ಸುಮ್ಮನೆ ಆಗ್ಲಿಕ್ಕೆ ಸಾಧ್ಯನಾ? ದೇವತಾ ಅನುಗ್ರಹ ಬೇಕು, ಗುರುವಿನ ಅನುಗ್ರಹ ಬೇಕು.
ಆಗ ನಮ್ಮಲ್ಲಿ ಸಹಜವಾದ ಒಂದು ವಿಶಿಷ್ಟವಾದ ಅನುಭವ, ಕಾಂತಿ ಎಲ್ಲವೂ ಕೂಡ ನಮಗುಂಟಾಗತ್ತೆ. ಹಾಗಾಗಿ ರಾಯರು ತಮ್ಮ ಜೀವನ ಪೂರ್ತಿ ಪರಮಾತ್ಮನ ಸೇವೆಗೋಸ್ಕರವೇ ನಮ್ಮ ಜೀವನ ಮುಡಿಪಾಗಿ ಇಟ್ಟಿದ್ರು ಅನ್ನೋ ಕಾರಣದಿಂದಲೋ ಏನೋ ರಾಘವೇಂದ್ರ ತೀರ್ಥರ ದೇಹ ಅತ್ಯಂತ ಕಾಂತಿಪೂರ್ಣವಾಗಿ ಶೋಭಾಯಮಾನವಾಗಿತ್ತು ಅನ್ನೋದನ್ನು ಕೃಷ್ಣಾವಧೂತರು ಇಲ್ಲಿ ವರ್ಣಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು.